ನಿನಗೆ ಟಾಮಿ ನೆನಪಿದೆಯಾ? ಅವನನ್ನು ಹೇಗೆ ಮರೆಯೋಕ್ಕಾಗತ್ತೆ? ತುಂಬ ಒಳ್ಳೆಯವನು, ವೆರಿ ಇಂಟೆಲಿಜೆಂಟ್, ನಂಬಿಕಸ್ತ, ನಿಯತ್ತಿನ ರಾಜ ಆಗಿದ್ದ. ಈಗ ಯಾಕೆ ಅವನ ವಿಷಯ? ಅವನು ಬಿಟ್ಟು ಹೋದ ದಿನ ನಿನ್ನ ಮುಖದಲ್ಲಿದ್ದ ಭಾವನೆ ಇವತ್ತು ಮತ್ತೆ ನಿನ್ನ ಮುಖದಲ್ಲಿ ನನಗೆ ಕಾಣ್ತಾ ಇದೆ. ಹಾಗೇನಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಚೆಕ್, ಸೈನ್ ಮಾಡಿಡು ಅಂತ ಹೇಳಿದ್ದ ಆದಿ. ಹೌದಾ? ಅವನು ಆಫೀಸ್ಗೆ ಹೋಗ್ಬಿಟ್ನಲ್ಲ. ಇಮಿಡಿಯೇಟಾಗಿ ಹನುಮಂತಗೆ ಫೋನ್ ಮಾಡಿ. ಯಾರಿಗೆ? ಹನುಮಂತು. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಸುಮ್ಮನೆ ಹೇಳಿಲ್ಲ ಅಖಿಲ. ನೀನು ತುಂಬ ನಂಬಿಕೆ ಇಟ್ಟಿದ್ದು ನಿನ್ನ ಪ್ರೀತಿಯ ಟಾಮಿಗಿಂತ 10 ಹೆಜ್ಜೆ ಮುಂದೆ ಇದ್ದವನು ನಮ್ಮ ಹನುಮಂತು. ಅಖಿಲ, ನಿನಗೆ ಗೊತ್ತಿಲ್ಲದಿರೋದೇನೂ ಇಲ್ಲ. ಹನುಮಂತು ಬಿಟ್ಟು ಹೋಗಿರೋದು ಯೂನಿಫಾರ್ಮ್ ಕೆಲಸ ಮಾತ್ರ ಅಲ್ಲ, ನನ್ನ ವಿಶ್ವಾಸನ. ಅನ್ಸೋದೆಲ್ಲ ಸರಿಯಾಗಿರಲ್ಲ ಅಖಿಲ. 10 ನಿಮಿಷಕ್ಕೆ ಮುಂಚೆ ನಮ್ಮ ಮನೆ ಬಿಟ್ಟು ಹೋದ ಹನುಮಂತು ನಿನ್ನ ಮನಸ್ಸು ಬಿಟ್ಟು ಹೋಗಿಲ್ಲ ನೋಡು. ಹನುಮಂತು ಬರೀ ಈ ಮನೆ ಕೆಲಸದವನಾಗಿರಲಿಲ್ಲ, ಈ ಮನೆ ಒಂದು ಭಾಗ ಆಗಿದ್ದ. ಮತ್ತೆ ಅವನ ವಾಪಸ್ ಕರೆದು ಮಾತಾಡೋದು ಸರಿ ಅಂತ ನನಗನ್ಸುತ್ತೆ. ಇಷ್ಟರ ಮೇಲೆ ನಿನ್ನಿಷ್ಟ. ಸಾವಿತ್ರಿ, ಅಮ್ಮ, ಹನುಮಂತನ್ ಬರಕ್ಕೆ ಹೇಳು. ಆಯ್ತಮ್ಮ. ಜಯ, ಹನುಮಂತನ ಅಮ್ಮವ್ರು ಇರಕ್ಕೆ ಹೇಳಿದ್ದಾರೆ, ಬೇಗ ಹೋಗಿ ಕರಿ, ಬೇಗ. ಹೌದಾ? ಚೆನ್ನಪ್ಪ, ಹನುಮಂತನ್ ಕರಿಬೇಕಂತೆ. ಹೌದಾ? ಬೇಗ ಹೋಗಿ ಕರಿ ಚಿನ್ನಪ್ಪ. ಏ ಶ್ರೀನಿವಾಸ, ಅಮ್ಮವ್ರು ಹೇಳಿದ್ರು ಹನುಮಂತನ ಇರಕ್ಕೆ ಹೇಳ. ಹೌದಾ? ಹನುಮಂತನ ಇರಕ್ಕೆ ಹೇಳು. ಹೌದಾ? ಪ್ರಸನ್ನ, ಅಮ್ಮವ್ರು ಹನುಮಂತನ ಇರಕ್ಕೆ ಹೇಳಿದ್ರೆ ಹೇಳೋಗು. ಹ್ಞೂ, ಹೇಳ್ತೀನಿ. ಬಾನು, ನಿಜವಾಗ್ಲೂ ಏನೇ? ಹೇ ಸೋಮು, ಹನುಮಂತನ ಇಲ್ಲಕ್ಕೆ ಹೇಳೋ. ಹೌದಾ? ಓ ರಮೇಶ, ಹನುಮಂತಣ್ಣನ ಬರಕ್ಕೆ ಹೇಳು. ಹೌದಾ? ತಾಯಿ ಚಾಮುಂಡೇಶ್ವರಿ, ಅಪ್ಪಂಗೆ ಆ ಮನೆ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ. ನನಗೋಸ್ಕರ ಬರ್ತಿದ್ದಾರೆ. ಆ ಮನೇಲಿರೋದಕ್ಕೆ ಇನ್ನೊಂದು ಅವಕಾಶ ಮಾಡಿಕೊಡು. ಇನ್ನು ಮುಂದೆ ಯಾವುದೇ ತಪ್ಪಾಗದಿರೋ ಥರ ನೋಡ್ಕೋತೀನಿ. ಹನುಮಂತಣ್ಣ, ಅಮ್ಮವ್ರು ಹೇಳಿದ್ರು ವಾಪಸ್ ಬರ್ಬೇಕಂತೆ. ಅಣ್ಣ ಬಾರಣ್ಣ, ಬಾಪಾರು. ನಿಂತ್ಕೊಳ್ಳಿ. ಹನುಮಂತು, ನೀನೊಬ್ಬನೇ ಒಳಗೆ ಬಾ. ಅಮ್ಮವ್ರೆ, ಹನುಮಂತು, ಆ ಹುಡುಗಿ ಮಾಡಿದ್ದು ತಪ್ಪೋ ಸರಿನೋ ನೀನೇ ಹೇಳು. ಹುಡುಗಿನ ಅವಳು
ಕೊಳ್ಳಿದ್ದೆವ್ವ. ವಿಶ್ವಾಸ ವಾತ್ಸಲ್ಯದ ಮಧ್ಯೆ ವಾತ್ಸಲ್ಯನೇ ಗೆಲ್ಲಿಸ್ಬಿಟ್ಟೆ ಅಲ್ವಾ ಹನುಮಂತು? ಅಮ್ಮರೇ, ಹನುಮಂತು, 25 ವರ್ಷ ನಿನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಈ ಮನೆಯಲ್ಲಿ ನಿನಗೆ ಕೆಲಸ ಕೊಟ್ಟಿದ್ವಿ. ಆದರೆ ನೀನು ಮಗಳ ಮೇಲಿನ ವಾತ್ಸಲ್ಯದಿಂದ ಆ ಕೆಲಸನೇ ಬಿಟ್ಟು ಹೊರಟು ನಿಂತೆ. ತಾಯಿ ಇಲ್ಲದ ಮಗಳ ಅಪ್ಪ ಆಗಿ ನೀನು ತಗೊಂಡ ನಿರ್ಧಾರ ತಪ್ಪೇನಲ್ಲ. ನಿನ್ನ ಮೇಲೆ ಬಂದ ಕೆಟ್ಟ ಕೋಪದಿಂದ ನಿನ್ನನ್ನು ವಾಪಸ್ ಕರೀಲೇಬಾರ್ದು ಅಂತ ನಿರ್ಧಾರ ಮಾಡಿದ್ದೆ. ಹಾಗೆ ನೀನು ನಮಗೇನಾದರೂ ಕೆಟ್ಟದ್ದು ಮಾಡಿದೀಯಾ ಅಂತ ಯೋಚನೆನೂ ಮಾಡಿದೆ. ಇಲ್ಲ, ನೀನು ಯಾವತ್ತೂ ನಮಗೆ ಕೆಟ್ಟದ್ದು ಮಾಡೇ ಇಲ್ಲ. ನೀನು ನಮಗೆ ಒಳ್ಳೆಯದನ್ನೇ ಮಾಡಿದೀಯ. ಉಂಡ ಮನೆಗೆ 2 ಬಗೆಯೋನಲ್ಲ ನೀನು. ನಿಯತ್ತು ನಿನ್ನ ರಕ್ತದಲ್ಲೇ ಬಂದುಬಿಟ್ಟಿದೆ ಹನುಮಂತು. ಹನುಮಂತು, ನಿನ್ನಿಂದ ಈ ಮನೇಲಿ 2 ಜೀವಗಳು ಉಳಿದಿವೆ. ಗೊತ್ತಾಗ್ಲಿಲ್ವಾ? ನಾನು ಮತ್ತು ಆದಿತ್ಯ. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಏನೂ ತೊಂದರೆ ಇಲ್ಲದೆ ಡೆಲಿವರಿ ಆಗೋದಕ್ಕೆ ನೀನು ಒಬ್ಬ ಮುಖ್ಯ ಕಾರಣ. ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಉಸಿರಾಡ್ತಿದ್ದಾಳೆ ಅಂದರೆ ಅದು ಅವಳಿಗೆ ಮರುಹುಟ್ಟೆ ಅಲ್ವಾ? ನೆನಪಿದೆಯಾ ಹನುಮಂತು? ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಹನುಮಂತು. ಆದರೆ ನಿನ್ನ ಮಗಳು, ಅವಳ ಮೇಲೆ ಕೋಪ ಇದೆ. ಅವಳೇನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾಳೆ ಅಮ್ಮ ಅವರೇ, ದಯವಿಟ್ಟು ಕ್ಷಮಿಸ್ಬಿಡಿ. ತಪ್ಪಾಗಿದ್ದಕ್ಕೆ ಅಲ್ವಾ ಆದಿತ್ಯ ಅವಳಿಗೆ ಹೊಡೆದಿದ್ದು? ಹೌದು ಅಮ್ಮ ಅವರೇ. ಹನುಮಂತು, ನೀನು ಅಮ್ಮ ಅಮ್ಮ ಅಂತ ಮರ್ಯಾದೆಯಿಂದ ಕರಿತೀಯ. ಅವಳಿಗೂ ಆ ಮರ್ಯಾದೆ ಇರಬೇಕು ತಾನೆ? ಅದು ನಿನ್ನ ಜವಾಬ್ದಾರಿ ತಾನೆ? ಹೆಣ್ಣು ಮನೆ ಕಾಯೋ ಕಣ್ಣಾಗಿರಬೇಕು, ಮನೆ ಬೆಳಗೋ ಜ್ಯೋತಿ ಆಗಿರಬೇಕು, ಕುಟುಂಬದ ಗೌರವದ ಆಧಾರ ಆಗಿರಬೇಕು, ಕಟ್ಟುನಿಟ್ಟಾಗಿ ಬಾಳಿ ಬೇರೆಯವರಿಗೆ ಉದಾಹರಣೆ ಆಗಿರಬೇಕು.